ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ವಿಸಿ ಪ್ರಾಪರ್ಟಿ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಬಂದ್ಬಿಟ್ಟು ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮಗೆ ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್ ಇದೆ, ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ರೋಡ್ ವಿಡ್ತ್ ಬಂದ್ಬಿಟ್ಟು ನಮಗೆ 30 ಫೀಟ್ ರೋಡ್ ಇದೆ. ಈ ಬಿಲ್ಡಿಂಗ್ ಸ್ಪೆಷಾಲಿಟಿ ಏನು ಅಂದ್ರೆ ನಮಗೆ ವಿತ್ ಲಿಫ್ಟ್ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ತುಂಬಾ ಜನ ಕೇಳ್ತಾ ಇದ್ರು ಯಾವ್ದನ್ನ 2030 ಲಿಫ್ಟ್ ಇರೋ ಬಿಲ್ಡಿಂಗ್ ಇದೆ ತೋರಿಸಿ ಅಂತ, ಅಂತವ್ರಿಗೇನೆ ತರ್ತಾ ಇರುವಂತದ್ದು. ಒಳ್ಳೆ ಗುಡ್ ಪ್ರೈಸ್ ಅಲ್ಲಿ ಸಿಗ್ತಾ ಇರುವಂತಹ ಪ್ರಾಪರ್ಟಿ ಇದು. ಬಿಡಿಎ ಪ್ರಾಪರ್ಟಿ ಆಗಿದೆ. BSK 6 ಅಲ್ಲಿ ಬರುವಂತಹ 2030 ವಿತ್ ಲಿಫ್ಟ್ ಅಲ್ಲಿ ಪ್ರಾವಿಷನ್ ಆಗಿರುವಂತಹ ಬಿಡಿಎ ಪ್ರಾಪರ್ಟಿ. ಫ್ರಂಟ್ ಎಲಿವೇಶನ್ ಅದ್ಭುತವಾಗಿದೆ. ಮುಂದೆಗಡೆ ನೋಡಬಹುದು. ಈ ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಗ್ರಾನೈಟ್ ಕ್ಲೈಡಿಂಗ್ ಮಾಡಿದ್ದಾರೆ. SS ಅಲ್ಲಿ ಹೆವಿ ಗೇಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗೇಟ್ ಕೂಡ ಇದೆ. ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಒಳಗಡೆ ನಾವು ಎಂಟ್ರಿ ಕೊಟ್ರೆ ನೋಡಬಹುದು, ಕೆಳಗಡೆ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪಾರ್ಕಿಂಗ್ ವಾಲ್ ಗಳಿಗೆ ನೋಡಬಹುದು ವೀಕ್ಷಕರೇ, ಟೋಟಲ್ ನಮಗೆ 4 ಅಡಿವರೆಗೂ ನಮಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಏನಕ್ಕಂದ್ರೆ ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಏನಾದ್ರು ವಾಸ ಮಾಡ್ಬೇಕಾದ್ರೆ ವಾಷಬಲ್ ಪ್ರೋಸೆಸ್ ಅಲ್ಲಿ ಏನಾದ್ರು ಕೂಡ ನಮಗೆ ವಾಲ್ ಗಳಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗದೆ ಇರೋದಕ್ಕೆ ಅಂತ ವೆಟ್ರೋಫೈಟಲ್ಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಕೆಳಗಡೆ ಫ್ಲೋರಿಂಗ್ ಬಂದ್ಬಿಟ್ಟು ಆಂಟಿಸ್ಕೇಟ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಬಂದ್ಬಿಟ್ಟು ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ. ಈ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಂಪಿಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಹತ್ತತ್ರ ಏನು ಇಲ್ಲ ಅಂದ್ರೂ ನಮಗೆ ಒಂದು 15 ದಿನದ ಕೆಲಸಗಳು ಮಾತ್ರ ಪೆಂಡಿಂಗ್ ಇರುವಂತದ್ದು. 15 ಡೇಸ್ ಅಲ್ಲಿ ವರ್ಕ್ ಎಲ್ಲ ಫುಲ್ ಕಂಪ್ಲೀಟ್ ಆಗುವಂತ ಪೊಸಿಷನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ನಮ್ಗೇನಂದ್ರೆ ಇವಾಗ ಲೈಟಿಂಗ್ ಒಂದಿದೆ, ಪೈಂಟ್ ಒಂದಿದೆ, ಮತ್ತೆ ಲಿಫ್ಟ್ ಒಂದಿದೆ. ನೋಡಿ, ಇದು ಬಂದ್ಬಿಟ್ಟು ಗ್ರೌಂಡ್ ಫ್ಲೋರ್ ಅಲ್ಲಿ ಎಂಟ್ರೆನ್ಸ್ ಇರುವಂತಹ ಲಿಫ್ಟ್. ಇದು 2030 ಬಿಲ್ಡ್ ಆಗಿರುವಂತಹ ಲಿಫ್ಟ್ ಪ್ರಾವಿಷನ್ ಇರುವಂತಹ ಇಂಡಿಪೆಂಡೆಂಟ್ ಹೌಸ್. ಇದು ಸರ್ವೆಲ್ ಆಗೋಗಿದೆ. ಚಾನಲ್ ಎಲ್ಲ ನಮ್ಗೆ ಆಕ್ಚುಲಿ ಫಿಟ್ ಆಗೋಗಿದೆ. ಜಸ್ಟ್ ಏನು ಅಂದ್ರೆ ಮೋಟರ್ ಫಿಟ್ ಮಾಡ್ಬಿಟ್ಟು ಡೋರ್ಗಳು ಹಾಕೊಡ್ಬೇಕಾಗಿತ್ತು ಅಷ್ಟೇ. ನಮ್ಗೆ ಲಿಫ್ಟ್ ಪೆಂಡಿಂಗ್ ಇರೋ ವರ್ಕು. ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮ್ಗೆ ಬೋರ್ವೆಲ್ ಫೆಸಿಲಿಟಿ ಕೂಡ ಇದೆ, ಮತ್ತೆ ಸಂಪ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಗ್ಯಾಸ್ ಪ್ರಾವಿಷನ್ ಮತ್ತೆ ಕಾವೇರಿ ವಾಟರ್ ಪ್ರಾವಿಷನ್ ಕೂಡ ನಮ್ಗೆ ಈ ಪಾರ್ಕಿಂಗ್ ಅಲ್ಲಿ ವ್ಯವಸ್ಥೆ ಮಾಡಿರುವಂತದ್ದು. ಹೆವಿ ಗೇಜ್ ಅಲ್ಲಿ ಇರುವಂತಹ ಗೇಟ್ ಕೂಡ ಪ್ರಾವಿಷನ್ ಕೂಡ ಇದೆ. ಈ ಪಾರ್ಕಿಂಗ್ ಅಲ್ಲೂ ಅಷ್ಟೇ ಒಂದು ಸೆಮಿ POP ವರ್ಕು ಕೂಡ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಆರಾಮಾಗಿ 2 ರಿಂದ 3 ಕಾರ್ ಕೂಡ ನಾವು ಪಾರ್ಕ್ ಮಾಡ್ಕೋಬಹುದು, ಅಷ್ಟು ವಿಶಾಲವಾಗಿ ಈ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಇದೆ. ಈಗ ಬನ್ನಿ ವೀಕ್ಷಕರೇ, ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು, ಫುಲ್ ನಮ್ಗೆ ವಾಲ್ಗಳಿಗೆ ಪೈಂಟ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಗ್ರಾನೈಟ್ ಫ್ಲೋರಿಂಗು 40 mm ಬರುವಂತಹ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಇದು ಫಸ್ಟ್ ಫ್ಲೋರ್ ಅಲ್ಲಿ ಎಂಟ್ರೆನ್ಸ್ ಆಗುವಂತಹ ಲಿಫ್ಟ್ ಪ್ರಾವಿಷನ್. ಇದು ಬಂದ್ಬಿಟ್ಟು ನಮ್ಗೆ ನಾರ್ತ್ ಡೋರ್ ಬರುತ್ತೆ. ಪಾಲಿಶ್ ಆಗದಿರೋನೆ ಮೈನ್ ಡೋರು ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಇನ್ ಕೇಸ್ ಏನಾದ್ರು ಪಾಲಿಶ್ ಆಯ್ತು ಅಂದ್ರೆ ಈ ಡೋರ್ ಮುಂದೆ ನಾವು ನಿಂತ್ಕೊಂಡ್ರೆ ನಾವು ರಿಫ್ಲೆಕ್ಟ್ ಆಗುವಂತ ವರ್ಕ್ ಕಂಪ್ಲೀಟ್ ಆಯ್ತು ಅಂದ್ರೆ ಆಸಮ್ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ. ಎಂಟ್ರೆನ್ಸ್ ಮನೆ ಒಳಗಡೆ ಬಂದಿದ ತಕ್ಷಣ ನೋಡ್ಬೋದು, ವೈರಿಂಗ್ ಎಲ್ಲ ಆಗೋಗಿದೆ. ಲೈಟ್ ಮಾತ್ರ ಫಿಟ್ ಆಗಬೇಕು. ಬ್ಯೂಟಿಫುಲ್ POP ವರ್ಕು. ಫಿನಿಶಿಂಗ್ ಅಂತ ಹೇಳ್ಬೋದು. ಫಿನಿಶಿಂಗ್ ಮಾತ್ರ ಅದ್ಭುತ ಅಂತಾನೆ ಹೇಳ್ಬೋದು. ಸಖತ್ತಾಗಿ ಬರುತ್ತೆ. ಬಟ್ ನಾನೇನಕ್ಕೆ ಇಷ್ಟು ಬೇಗ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ಕೇಳ್ತಾ ಇದ್ರಲ್ಲ ಲಿಫ್ಟ್ ಯಾವ್ದನ್ನ ಇತ್ತು ಅಂದ್ರೆ ಹೇಳಿ ಅವ್ರಿಗೋಸ್ಕರ ಅಂತಾನೆ ನಾನು ಈ ಪ್ರಾಪರ್ಟಿನ ವಿಡಿಯೋ ಮಾಡ್ತಾ ಇರುವಂತದ್ದು. ಎಂಟ್ರೆನ್ಸ್ ಅಲ್ಲಿ ಹಾಲು ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ನಾವು ಸ್ಪೇರಿ ಟೈಪ್ ಅಲ್ಲಿ ಕೂಡ ನಾವು ಸೋಫಾ ಹಾಕೋಬಹುದು, ಅಷ್ಟು ಜಾಗ ಈ ಹಾಲಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ನಿಂಗೆ ಟೋಟಲ್ 3 ಸೈಡಲ್ಲೂ ನಾವು ಸೋಫಾ ಹಾಕೊಂಡು ಕುತ್ಕೋಬಹುದು, ಇಲ್ಲಾಂದ್ರೆ ಎಲ್ ಶೇಪ್ ಅಲ್ಲಿ ಕೂಡ ನಾವು ಸೋಫಾ ಹಾಕೋಬಹುದು, ಅಷ್ಟು ಜಾಗ ಈ ಹಾಲಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಬ್ಯೂಟಿಫುಲ್ POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಸ್ಟೇರ್ಕೇಸ್ ಇಂದ ಸೆಕೆಂಡ್ ಫ್ಲೋರ್ ಹೋಗೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ TV ಕ್ಯಾಬಿನೆಟ್. ಇನ್ ಕೇಸ್ ನಾವಿಲ್ಲಿ ಸೋಫಾನ ಮೌಂಟ್ ಮಾಡಿದ್ರೆ, ಸೋಫಾ ಎದುರುಗಡೆ ಕೂತ್ಕೊಂಡ್ರೆ ಕರೆಕ್ಟ್ ನೇರವಾಗಿ ನಾವು TV ಕೂಡ ನೋಡ್ಬೋದು. ಕರೆಕ್ಟ್ ಆಗಿದೆ. ಪಕ್ಕದಲ್ಲೆಲ್ಲ ನಮಗೆ ಶೋಕೇಸ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಈ TV ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಎಕ್ಸಾಕ್ಟ್ ಆಗಿ ಕಿಚನ್ ಬರುತ್ತೆ. ಇದು ಅಗ್ನಿಮೂಲೆ, ದೇವ್ರ ಮೂಲೆಯಲ್ಲಿ ದೇವ್ರ ಮನೆ ಇದೆ. ಅಗ್ನಿಮೂಲೆಯಲ್ಲಿ ಕಿಚನ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಮಾಡ್ಯುಲರ್ ಕಿಚನ್. ಇನ್ನ ನಮ್ಗೆ ಫಿಟ್ಟಿಂಗ್ಸ್ಗಳು ಇದೆಲ್ಲ ನಮ್ಗೆ ಟೈಲ್ಸ್ ಗಳು ಹಾಕೊಡ್ತಾರೆ. ಇನ್ನ ವರ್ಕಿಂಗ್ ಇದೆ. ಬಟ್ ಅದೇ ಹೇಳದ್ನಲ್ಲ, 15 ರಿಂದ 20 ದಿನ ವರ್ಕ್ ಅಂತ. ಅಷ್ಟು ದಿನದಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಡುವಂತ ಪೊಸಿಷನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಎಲ್ಲ ನಮ್ಗೆ SS ಬ್ಯಾಸ್ಕೆಟ್ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ಗ್ರಾನೈಟ್ ಸ್ಲಾಬ್ ಕೂಡ ನಮ್ಗೆ ಹಾಕೊಡ್ಬೇಕು. ಈ ಪೋರ್ಷನ್ ಅಲ್ಲಿ ನೋಡ್ಬೋದು ವೀಕ್ಷಕರೇ, ಇದು ದೇವ್ರ ಮನೆ ಬರುತ್ತೆ. ಫುಲ್ ಅಲ್ಲಿ POP ವರ್ಕ್ ಆಗುತ್ತೆ. ಫುಲ್ ಎಲ್ಲ ವೈರಿಂಗ್ ಬಿಟ್ಟಿದ್ದಾರೆ ನೋಡಿ. ಟೀಕ್ವುಡ್ ಡೋರ್ ಬರುತ್ತೆ. ಸೆಂಟ್ರಲ್ಲಿ ನಮ್ಗೆ ಇದು ಗ್ಲಾಸ್ ಬರುತ್ತೆ. ಇಲ್ಲಿ ಇದು ದೇವ್ರ ಮನೆ ಎಂಟ್ರೆನ್ಸ್. ಆರಾಮಾಗಿ ಪೋರ್ಷನ್ ಫುಲ್ ನಮ್ಗೆ ದೇವ್ರ ಮನೆ ಲೆಕ್ಕನೆ ಬಂದ್ಬಿಡುತ್ತೆ. ಇದು ಬಂದ್ಬಿಟ್ಟು ಲಿಫ್ಟ್ ಗೋಡೆ ಬರುವಂತದ್ದು. ಇದು ಆರಾಮಾಗಿ ಒಬ್ರು ಕುತ್ಕೊಂಡು ಇಲ್ಲಾಂದ್ರೆ ಇಬ್ರು ಕುತ್ಕೊಂಡು ಕ್ಲೀನಾಗಿ ಪೂಜೆ ಮಾಡ್ಕೊಳ್ಳುವಂತ ಸ್ಪೇಷಿಯಸ್ ಜಾಗ ಈ ದೇವ್ರ ಮನೆಗೆ ಪ್ರಾವಿಷನ್ ಸಿಕ್ಕಿರುವಂತದ್ದು. ಕಿಚನ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಯುಟಿಲಿಟಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ.
ವಾಲ್ಗಳಿಗೆ ಮತ್ತೆ ಫ್ಲೋರಿಂಗ್ಗೆ ವೆಟ್ರೋಫೈ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಒಂದು ಕಾಮನ್ ಬಾತ್ರೂಮ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಡೋರ್ ಒಂದು ಬರಬೇಕು, ಎಕ್ಸಿಟ್ಗೆ ಮತ್ತೆ ಎಕ್ಸಿಟ್ ಫ್ಯಾನ್ಗಳಿಗೆ ವಿಂಡೋಗಳು ಪ್ರಾವಿಷನ್ ಮಾಡಿರುವಂಥದ್ದು. ಹಿಂದೆಗಡೆ ಸೈಡ್ಗೆ ಮತ್ತೆ ಈ ಸೈಡ್ಗೆ MS ವರ್ಕು ಕೂಡ ನಮಗೆ ಸೇಫ್ಟಿ ಮಾಡಿರುವಂಥದ್ದು. ಯುಟಿಲಿಟಿ ಕೂಡ ನಮಗೆ ತುಂಬ ಸ್ಪೇಷಿಯಸ್ ಆಗಿದೆ, ಆರಾಮಾಗಿದೆ, ಚೆನ್ನಾಗಿದೆ. ಕಿಚನ್ ನಮಗೆ ತುಂಬ ಉದ್ದಕ್ಕೆ, ಬಟ್ ಆ ಮನೆ ಹೆಂಗಸರು ಬಂದರೆ 100% ಲೈಕ್ ಮಾಡ್ತಾರೆ. ಅಷ್ಟು ಜಾಗ ಈ ಕಿಚನಲ್ಲಿ ಬಿಲ್ಡ್ ಆಗಿರುವಂಥದ್ದು ಚೆನ್ನಾಗಿದೆ. ಬಟ್ ಏನು ಅಂದರೆ ಡೈನಿಂಗು ಒಂದು ಇಬ್ಬರು ಕುತ್ಕೊಂಡು ಊಟ ಮಾಡೋಷ್ಟು ಡೈನಿಂಗ್ ಬೇಕಾದ್ರೆ ಈ ಪೋರ್ಷನಲ್ಲಿ ಹಾಕೋಬೋದು. ಯಾಕಂದರೆ ನಮಗೆ ಲಿಫ್ಟ್ ಬಂದಿರೋದ್ರಿಂದ ಒಂದು ಕಾಂಪ್ರೋ ಆಗಲೇಬೇಕಾಗುತ್ತೆ. ಬಟ್ ನಾಟ್ ಬ್ಯಾಡ್, ಚೆನ್ನಾಗಿದೆ. ಒಳ್ಳೆ ಸ್ಪೇಷಿಯಸ್ ಆಗಿ ಕಿಚನ್ನು ಮತ್ತು ಪೂಜಾ ರೂಮ್ ಇರೋವಂಥದ್ದು. ಸಣ್ಣದಾಗಿ ಏನಾದರೂ ಒಂದು ಇಬ್ಬರು ಕುತ್ಕೊಂಡು ಊಟ ಮಾಡೋಷ್ಟು ಡೈನಿಂಗ್ ಕೂಡ ನಾವು ಅಲ್ಲಿ ಮೌಂಟ್ ಮಾಡ್ಕೊಬೋದು ಈ ಜಾಗದಲ್ಲಿ. ಯುಟಿಲಿಟಿ ಪ್ರಾವಿಷನ್ ಕೂಡ ನಮಗೆ ಕೊಟ್ಟಿದ್ದಾರೆ. ಒಂದು ಕಾಮನ್ ಬಾತ್ರೂಮ್ ಪ್ರಾವಿಷನ್ ಕೂಡ ನಮಗೆ ಕೊಟ್ಟಿರುವಂಥದ್ದು. ಬನ್ನಿ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ನಮಗೆ SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸ್ಟೇರ್ಕೇಸ್ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಹಾಕಿದ್ದಾರೆ. ಲೆಫ್ಟ್ ಸೈಡ್ ನಮಗೆ ನೋಡಿ ಈ ಫುಲ್ಲು ಇದಕ್ಕೂ ಕೂಡ ನಮಗೆ ಗ್ರಾನೈಟ್ ಹಾಕಿ ಡಿಸೈನಲ್ಲಿ ಮಾಡಿರುವಂಥದ್ದು. ಇದೆಲ್ಲ ಸಣ್ಣ ಪುಟ್ಟ ಕೆಲಸಗಳು, ತುಂಬ ದುಡ್ಡು ತಗೊಳ್ಳೋವಂಥ ಕೆಲಸಗಳು, ಟೈಮ್ ತಗೊಳ್ಳೋಂಥ ಕೆಲಸಗಳು. ಆ ಕೆಲಸಗಳು ಮಾಡಿದ್ದಾರೆ. ಬಟ್ ಒಂದ್ಸತಿ ಫಿನಿಶ್ ಆಯಿತು ಅಂದರೆ ಬಿಲ್ಡಿಂಗು 100% ಹೇಳ್ತೀನಿ, ಇದು ನಿಂತ್ಕೊಳ್ಳೋ ಬಿಲ್ಡಿಂಗ್ ಅಲ್ಲ. 100% ಯಾರೊಬ್ರು ಬೈ ಮಾಡಿಬಿಡ್ತಾರೆ. ಅಂಥ ಲೊಕೇಶನಲ್ಲಿ ಅಂಥ ಫೈನ್ ಫಿನಿಶಿಂಗಲ್ಲಿ ಕಂಪ್ಲೀಟ್ ಆಗ್ತಾ ಇರುವಂತಹ ಬಿಲ್ಡಿಂಗು. ಲಿಫ್ಟ್ ಪ್ರಾವಿಷನ್ನು ಎಕ್ಸಾಕ್ಟ್ ನಾವು ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಪಾರ್ಕಿಂಗಲ್ಲಿ ಏನಾದರೂ ನಾವು ಲಿಫ್ಟ್ನ ಯೂಸ್ ಮಾಡಿದ್ರೆ ಇಲ್ಲಿ ಫಸ್ಟ್ ಫ್ಲೋರ್ ಬಂದು ಮೈನ್ ಡೋರ್ ಎದುರುಗಡೆ ಬರ್ತೀವಿ. ಸೆಕೆಂಡ್ ಫ್ಲೋರಲ್ಲಿ ಇಲ್ಲಿ ಇಳ್ಕೊಂಡ್ರೆ ಚಿಲ್ಡ್ರನ್ಸ್ ಬೆಡ್ರೂಮು, ಮಾಸ್ಟರ್ ಬೆಡ್ರೂಮ್ ಹೋಗ್ತೀವಿ. ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮು. ನೋಡಿ ಡೋರ್ಗಳೆಲ್ಲ ಫಿಟ್ ಆಗಿದೆ, ಇನ್ನು ಕವರ್ ಕೂಡ ತೆಗ್ದಿಲ್ಲ. ಈಗ ರೆಡಿ ಆಗ್ತಾ ಇರೋವಂಥದ್ದು. ಲೈಕ್ ಮಾಡಂಗಿದೆ, ಬಂದು ಮನೇನ ನೋಡಿ ಮಾತಾಡಿಕೊಂಡು ಬೇಕಾದ್ರೆ ಮನೇನ ಬೈ ಮಾಡ್ಬೋದು. POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವೈರಿಂಗ್ ಕಂಪ್ಲೀಟ್ ಆಗಿದೆ. ಲೈಟ್ಗಳು ಮಾತ್ರ LED ಲೈಟ್ಗಳಿಗೆ ಪೆಂಡಿಂಗ್ ಇರುವಂಥದ್ದು. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮಲ್ಲಿದೆ. ವಾಸ್ತು ಪ್ರಕಾರ ಇಲ್ಲೊಂದು ವಾರ್ಡ್ರೂಫ್ ಇರಬೇಕು, ವಾರ್ಡ್ರೂಫ್ ಮಾಡಿದ್ದಾರೆ. ವಿಂಡೋ ನೋಡಿ, ಇದು ಬಂದ್ಬಿಟ್ಟು 2-way ಗ್ಲಾಸ್ ಇದೆ. ಔಟ್ರಿಂದ ನೋಡೋರು ಇನ್ನೋರು ಕಾಣಿಸೋದಿಲ್ಲ. ಅದರಿಂದ ನಮಗೆ ಸ್ವಲ್ಪ ವೆಂಟಿಲೇಷನ್ ಡ್ರಾಪ್ ಆಗ್ತಾ ಇದೆ. ಟ್ರಾನ್ಸ್ಪರೆಂಟ್ ಏನಾದ್ರು ಹಾಕಿದ್ರೆ ಮಾತ್ರ ಗುಡ್ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು. ಬಟ್ ಇದು ನಮಗೆ 2-way ಗ್ಲಾಸಸ್, ಅಂದರೆ ಇನ್ನರಲ್ಲಿ ಇರೋರು ಔಟ್ರಲ್ಲಿ ಕಾಣಿಸೋದಿಲ್ಲ, ಔಟ್ರಲ್ಲಿ ಇರೋರು ಇನ್ನರ್ಗೆ ಕಾಣಿಸುತ್ತೆ. ಅದರಿಂದ ನಮಗೆ ವೆಂಟಿಲೇಷನ್ ಸ್ವಲ್ಪ ಡ್ರಾಪ್ ಆಗ್ತಾ ಇದೆ. ಟ್ರಾನ್ಸ್ಪರೆಂಟ್ ಆಗಿ ತುಂಬ ಸಾಕಾಗಿರ್ತಾ ಇತ್ತು. ಒಂದು ಸೆಮಿ TV ಕ್ಯಾಬಿನೆಟ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಈ ಪೋರ್ಷನಲ್ಲಿ ವಾರ್ಡ್ರೂಬ್ ನೋಡಿ, ಬ್ಯಾಕ್ ಸೈಡಲ್ಲಿ ಇಲ್ಲೂ ವಾರ್ಡ್ರೂಬ್ ಇದೆ, ಇಲ್ಲೂ ಕೂಡ ವಾರ್ಡ್ರೂಬ್ ಮಾಡಿದ್ದಾರೆ. ಸೆಂಟ್ರಲ್ಲಿ ಕಾಟ್ ಹಾಕೊಂಡು ಸೌತ್ಗೆ ತಲೆ ಇಟ್ಕೊಂಡು ನಾರ್ತ್ಗೆ TV ನೋಡುವಂಥ 100% ವಾಸ್ತುನ ಮೇಂಟೈನ್ ಮಾಡಿರುವಂಥದ್ದು. ಮೇಲ್ಗಡೆ ಫುಲ್ಲು ಬಾಕ್ಸ್ಗಳ ಟೈಪಲ್ಲಿ ಐಟಮ್ಸ್ಗಳನ್ನ ಸ್ಟೋರೇಜ್ಗೋಸ್ಕರ ಪ್ರಾವಿಷನ್ ಮಾಡಿರುವಂಥದ್ದು. ಇದು ಬಂದ್ಬಿಟ್ಟು ಮಾಮೂಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೂಬು. ಇದು ಅಟ್ಯಾಚ್ ಬಾತ್ರೂಮ್. 2x4 ವೆಟ್ರೋಫೈ ಟೈಲ್ಸು ವಾಲ್ಗೆ ಫುಲ್ ಟಾಪ್ ಟು ಬಾಟಮ್ ವರೆಗೂ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಇನ್ ಕೇಸ್ ಏನಾದರೂ ಖರ್ಚು ಮಾಡ್ತೀನಿ ಅಂದರೆ ಬೈಫರ್ಕೇಶನ್ ಕೂಡ ನಾವು ಮಾಡ್ಕೊಬೋದು, ಡ್ರೈ ಮತ್ತು ವೆಟ್ಟು. ಅಷ್ಟು ಸ್ಪೇಷಿಯಸ್ ಆಗಿ ಈ ಬಾತ್ರೂಮ್ನ ಬಿಲ್ಡ್ ಮಾಡಿರುವಂಥದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ಆಂಟಿಸ್ಕೈಡ್ ವೆಟ್ರೋಫೈ ಟೈಲ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಅಲ್ಲಿ ಬಂದ್ಬಿಟ್ಟು ಎಕ್ಸಿಟ್ ಫ್ಯಾನ್ಗೆ ಮತ್ತು ವಿಂಡೋಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಈ ಡೋರನ್ನು ನಾವು ಹಿಂಗೆ ಕ್ಲೋಸ್ ಮಾಡಿದ್ರೆ ವಾರ್ಡ್ರೂಬಲ್ಲೇ ನಮಗೆ ವಾರ್ಡ್ರೂಬ್ ಬ್ಯಾಕ್ ಸೈಡಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಬಂದ್ಬಿಡುತ್ತೆ. ಇಲ್ಲಿ ಬಾತ್ರೂಮ್ ಇದೆ ಅಂತಲೇ ಗೊತ್ತಾಗೋದಿಲ್ಲ. ಅಷ್ಟು ಕ್ಲೀನಾಗಿ ಬ್ಯೂಟಿಫುಲ್ ಆಗಿ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು ಈ ಮಾಸ್ಟರ್ ಬೆಡ್ರೂಮಲ್ಲಿ. ಆರಾಮಾಗಿ ಒಂದು ಕಿಂಗು ಸೈಜ್ ಕಾಟ್ ಕೂಡ ಹಾಕೋಬೋದು. ಸೂಪರ್ ಜಾಗ. ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಈ ಚಿಲ್ಡ್ರನ್ಸ್ ಬೆಡ್ರೂಮಲ್ಲೂ ಅಷ್ಟೇ ವೀಕ್ಷಕರೇ, ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬೋದು, ಅಷ್ಟು ಜಾಗ ಇದೆ. ಇಲ್ಲಿ ಸ್ಟಡಿ ಯೂನಿಟ್ ಒಂದು ಮಾಡಿದ್ದಾರೆ ನೋಡಿ. ಇದು ಸ್ಟಡಿ ಏರಿಯಾ, ಫುಲ್ಲು ವುಡ್ ಪ್ಯಾನಲ್ ಆಗಿದೆ. ವಾರ್ಡ್ರೂಬ್ ಕೂಡ ನಮಗೂ ಇಲ್ಲೂ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಬಂದ್ಬಿಟ್ಟು ವಾರ್ಡ್ರೂಬ್ ಬರುತ್ತೆ. ಇಲ್ಲಿ ಸ್ಟಡಿಗೆ ಪ್ರಾವಿಷನ್ ಮಾಡಿರೋವಂಥದ್ದು. ಕಾಟಿಗೆ ಈ ಪೋರ್ಷನಲ್ಲಿ ಕಾಟ್ ಹಾಕೋಬೋದು. ಸೆಮಿ POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ, ವಿತ್ ವೈರಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. LED ಲೈಟ್ ಒಂದು ಪೆಂಡಿಂಗ್ ಇರುವಂಥದ್ದು. ಇದು ಬಂದ್ಬಿಟ್ಟು ಅಟ್ಯಾಚ್ ಬಾತ್ರೂಮ್. 2x4 ವೆಟ್ರೋಫೈ ಟೈಲ್ಸು ಟಾಪ್ ಟು ಬಾಟಮ್ ವರೆಗೂ ಕೂಡ ಯೂಸ್ ಮಾಡಿದ್ರೆ. ಬಟ್ ಇಲ್ಲೇನಂದ್ರೆ ನಾವು ಬೈಫರ್ಕೇಶನ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಓಕೆ ಅಂತ ಹೇಳ್ಬೋದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕೈಡ್ ವೆಟ್ರೋಫೈ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಬಟ್ ಇಲ್ಲೇನು ಅಂತ ನಮಗೆ ವಾಲ್ ಮೌಂಟೆಡ್ ಕಮೋಡ್ ಬರಲ್ಲ. ಫ್ಲೋರಿಂಗ್ಗೆ ಅಟ್ಯಾಚ್ ಆಗುವಂತಹ ವೆಸ್ಟರ್ನ್ ಕಮೋಡ್ ಬರುವಂಥದ್ದು ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಏನಕ್ಕೆ ನಮಗೆ ಈ ಬಾತ್ರೂಮ್ ಸ್ವಲ್ಪ ಚಿಕ್ಕದಾಯಿತು ಅಂದರೆ ಅರ್ಧಕ್ಕರ್ಧ ಜಾಗ ಅಲ್ಲಿ ಲಿಫ್ಟ್ ತಗೊಂಡಿರೋದ್ರಿಂದ. ಬಟ್ ಈ ಇದು ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಬಾತ್ರೂಮು ಸೂಪರ್ ಅಂತಾನೆ ಹೇಳ್ಬೋದು. ನಾಟ್ ಬ್ಯಾಡ್. ಸೆಕೆಂಡ್ ಫ್ಲೋರಲ್ಲಿ
2 ಮಾಸ್ಟರ್ ಬೆಡ್ರೂಮ್ ಜೊತೆಗೆ ಒಂದು ಲಿಫ್ಟ್ ಪ್ರಾವಿಷನ್ ಕೂಡ ಇದೆ ನೋಡಿ. ಸನ್ಲೈಟ್ ಕೂಡ ಬರ್ತಾ ಇದೆ, ಅಲ್ಲೂ ಕೂಡ ವಿಂಡೋ ಪ್ರಾವಿಷನ್ SS ವರ್ಕು, ಅದ್ರ ಜೊತೆಗೆ ಒಂದು ಫ್ರೇಮ್ ಕೂಡ ನಮಗೆ ಮಾಡಿದ್ದಾರೆ. ಇನ್ ಕೇಸ್ ರೈನ್ ವಾಟರ್ ಕೂಡ ನಮಗೆ ಬರಬಾರ್ದು ಅನ್ನೋ ಪರ್ಪಸ್ಗೆ ಸ್ಕೈಲೈಟ್ಗೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಸ್ಟೇರ್ ಕೇಸ್ಗೆ ಬಂದ್ಬಿಟ್ಟು 40 mm ಗ್ರಾನೈಟು. ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಇದೇನು ಹೋಗಿದೆ ಪೋರ್ಷನ್ ಫುಲ್ ನಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಟೆರೇಸ್ ವರ್ಗೂ ಕೂಡ ನಮಗೆ ಲಿಫ್ಟ್ ಬರುತ್ತೆ. ಈಗ 3ನೇ ಫ್ಲೋರ್ ಅಲ್ಲಿ ಇದೀವಿ. ಟೆರೇಸ್ ವರ್ಗೂ ನಮಗೆ ಲಿಫ್ಟ್ ಬರುತ್ತೆ. ಇದು ಬಂದ್ಬಿಟ್ಟು ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಲೆಕ್ಕ, 3ನೇ ಮಾಸ್ಟರ್ ಬೆಡ್ರೂಮ್. ಕೆಳಗಡೆ 2nd ಫ್ಲೋರ್ ಅಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ನೋಡಿದ್ರಲ್ಲ, ಸೇಮ್ ಮಾಸ್ಟರ್ ಬೆಡ್ರೂಮ್. ಬಟ್ ಏನಂದ್ರೆ 3 ಅಡಿ ಜಾಗ ಕಡಿಮೆ ಬರುತ್ತೆ. ಆ 3 ಅಡಿ ಜಾಗನ ಬಾಲ್ಕನಿ ತಗೊಂಡಿದ್ದಾರೆ ಇಲ್ಲಿ. ನೋಡಿ, ಆ 3 ಅಡಿ ಜಾಗನ ಇಲ್ಲಿ ಬಾಲ್ಕನಿಗೆ ತಗೊಂಡಿದ್ದಾರೆ. SS ವರ್ಕು ಮತ್ತೆ ಟಫನ್ ಗ್ಲಾಸ್ನ ಯೂಸ್ ಮಾಡಿರುವಂಥದ್ದು. ವಾಲ್ಗಳು ಫುಲ್ಲು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. WPC ವರ್ಕು ನಮಗೆ, POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಔಟರ್ ಲೊಕೇಶನ್ ಫುಲ್ಲು ಮನೆಗಳಾಗಿದೆ. ಮೋಸನೇ ಇಲ್ಲ ಕಣ್ರಿ, 100% ಹೇಳ್ತೀನಿ, ಮೋಸನೇ ಇಲ್ಲ. ಇವ್ರು ಹೇಳ್ತಾರ ರೇಟಿಗೆ ಲಿಫ್ಟ್ ಮನೆ ಸಿಗ್ತಾ ಇದೆ ಅನ್ನೋದು ಅದೃಷ್ಟ ಅಂತಾನೆ ಹೇಳ್ಬೋದು. ಬಟ್ ಯಾರಿಗೆ ಬರ್ದಿರುತ್ತೋ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ತುಂಬಾ ಅರ್ಜೆನ್ಸಿಲಿ ಬಂದು 2 ವಾರ ಆಯ್ತು ನಾನು ಆಕ್ಚುಲಿ ವಿಡಿಯೋ ಮಾಡಿ. ಅರ್ಜೆನ್ಸಿಲಿ ಬಂದು ಫಸ್ಟ್ ವಿಡಿಯೋ ಮಾಡ್ತಾ ಇರೋದು ಇದೇ ಪರ್ಪಸ್ಗೆ. ವರ್ಕ್ ಆಗ್ತಾ ಇರೋದಂದ್ರೆ ಯಾರೋ ಒಬ್ರು ಬಂದು ನನಗೆ ಪ್ರಾಪರ್ಟಿನ ತಗೊಳ್ತಾರೆ. ಯಾಕಂದ್ರೆ ಲಿಫ್ಟ್ ಇದೆ, ತುಂಬಾ ಜನ ರಿಕ್ವೈರ್ಮೆಂಟ್ ಇದೆ ಲಿಫ್ಟಿಗೋಸ್ಕರ. ಅದರಿಂದ ನೋಡಿ ತಗೊಳ್ಳಿ ಅಂತ ಹೇಳ್ತಾ, ನೋಡಿ ಇದು ಅಟ್ಯಾಚ್ ಬಾತ್ರೂಮ್, ಒಳ್ಳೆ ಸ್ಪೇಷಿಯಸ್ ಆಗಿದೆ, ವಿಶಾಲವಾಗಿದೆ. ಟಾಪ್ ಬಾಟಮ್ ವರ್ಗು 2x4 ಆಂಟಿಸ್ಕಟ್ ಬೆಟರ್ ಫಿಟಲ್ಸ್ ಫ್ಲೋರಿಂಗ್ ಇವೆ. ಅದಕ್ಕೂ ಕೂಡ ನೋಡಿ ಡಿಸೈನ್ ಯೂಸ್ ಮಾಡಿದ್ರೆ ಸೂಪರ್ ಆಗಿದೆ. ಇಲ್ಲೂ ಬೈಫರ್ಕೇಶನ್ ಮಾಡ್ಕೊಬಹುದು. ವಾಲ್ ಮೌಂಟೆಡ್ ಕಮೋಡ್ ಕೂಡ ಬರುತ್ತೆ ನಮಗೆ. ಇಲ್ಲೂ 2 ಸ್ಲೈಡಿಂಗ್ ಡೋರು, ಇದೊಂದು ವಾರ್ಡ್ರೋಬ್, ಸ್ಪೇಷಿಯಸ್ ಆಗಿದೆ. ಡೋರ್ ಓಪನ್ ಮಾಡಿದ್ರೆ ನೋಡಿದ್ರೆ ಎಷ್ಟು ಬೆಳಕು ಬರುತ್ತೆ. ತುಂಬಾ ಬೆಳಕಿಗೆ ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಏನು ಅಂದ್ರೆ ಇವರು ಟ್ರಾನ್ಸ್ಪರೆಂಟ್ ಗ್ಲಾಸ್ ಹಾಕದೇ ಇರೋದ್ರಿಂದ ಸ್ವಲ್ಪ ವೆಂಟಿಲೇಷನ್ ಡ್ರಾಪ್ ಆಗುವಂತ ಪರಿಸ್ಥಿತಿ. ಬಟ್ ಟ್ರಾನ್ಸ್ಪರೆಂಟ್ ಏನಾದ್ರು ಯೂಸ್ ಮಾಡಿದ್ರೆ ಮಾತ್ರ ಒಳ್ಳೆ ವೆಂಟಿಲೇಷನ್. ಬಟ್ ಏನು ಅಂದ್ರೆ ಒಳಗಡೆ ಇರೋದು ಆಚ ಕಡೆ ಇರೋದು ಒಳಗಡೆ ಕ್ಲೀನ್ ಆಗಿ ಸ್ಕ್ರೀನ್ ಹಾಕಿಲ್ಲ ಅಂದ್ರೆ ನೋಡ್ಬೋದು. ಬಟ್ ಇದೇನಂದ್ರೆ ನಾವು ಸ್ಕ್ರೀನ್ ಹಾಕಿಲ್ಲ ಅಂದ್ರೂ ಕೂಡ ಲೈಟ್ ಹಾಕೋ ಒಳಗಡೆ ಲೈಟ್ ಹಾಕೋವರೆಗೂ ಯಾರು ಕೂಡ ನಮಗೆ ರಿಫ್ಲೆಕ್ಟ್ ಆಗೋದಿಲ್ಲ ಆಚೆ ಕಡೆಗೆ ಅಂತ ಗ್ಲಾಸ್ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ TV ಕ್ಯಾಬಿನೆಟ್ ನ ಪ್ರಾವಿಷನ್ ಮಾಡಿದರೆ ಒಂದು ಕಿಂಗ್ ಸೈಜ್ ಕೂಡ ಹಾಕೋಬಹುದು. ಇದು 3ನೇ ಫ್ಲೋರ್ ಅಲ್ಲಿ ಇರುವಂತಹ 3ನೇ ಮಾಸ್ಟರ್ ಬೆಡ್ರೂಮು. POP ವರ್ಕು ಸೆಮ್ಮಿಯಾಗಿ ಸೂಪರ್ ಆಗಿದೆ. ನೋಡಿ ಬೆಳಕಿಗೆ ಪ್ರಾವಿಷನ್, ಇಲ್ಲೂ ವಿಂಡೋ ಕೊಟ್ಟಿದ್ದಾರೆ, ಅಲ್ಲೂ ನಮಗೆ ಸ್ಕೈಲೈಟ್ ಪ್ರಾವಿಷನ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಇಲ್ಲಿವರೆಗೆ ಫ್ಲೋರಿಂಗ್ ನಮಗೆ ಗ್ರಾನೈಟ್ ಬರುತ್ತೆ. ಇದು ನಮಗೆ 4 ರೂಫ್ ಫುಲ್ ಆಗಿರೋದ್ರಿಂದ ಇದನ್ನ ಓಪನ್ ಟೆರೆಸ್ ಕಾನ್ಸೆಪ್ಟ್ ಅಲ್ಲಿ ನಾವು ತಗೋಬಹುದು. ಇನ್ ಕೇಸ್ ಏನಾದ್ರು ಮನೆಯಲ್ಲಿ ಸ್ವಲ್ಪ ಜಿಮ್ಗಾಗ್ಲಿ ಯೋಗಾಗ್ಲಿ ಪ್ರಿಫರೆನ್ಸ್ ಕೊಡೋರು ಇದು ಏನು ಓಪನ್ ಸ್ಪೇಸ್ ಇದೆಯಲ್ಲ, ಸ್ಲೈಡಿಂಗ್ ಡೋರ್ನ ಯೂಸ್ ಮಾಡ್ಕೊಂಡ್ಬಿಟ್ರೆ 2-way ಗ್ಲಾಸಸ್ನ ಹಾಕೊಂಡ್ರೆ ಆರಾಮಾಗಿ ಇಲ್ಲಿ ಸೈಕ್ಲಿಂಗ್ ಆಗಲಿ ಥ್ರೆಡ್ ವೀಲ್ ಆಗಲಿ ಕೂಡ ನಾವು ಇಟ್ಕೋಬಹುದು. ಅಷ್ಟು ಜಾಗ ಇಲ್ಲಿ ಫ್ಲೋರಿಂಗ್ ಅಲ್ಲಿ ಇದೆ. ಯಾಕಂದ್ರೆ ಮೇಲ್ಗಡೆ ಫುಲ್ ಮೋಲ್ಡ್ ಹಾಕಿದ್ದಾರೆ, ಫ್ಲೋರಿಂಗ್ ಅಲ್ಲಿ ನಮಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇನ್ನು ಓಪನ್ ಇರೋದು ಈ ಜಾಗ ಮಾತ್ರ. ಈ ಜಾಗ ಕ್ಲೋಸ್ ಮಾಡ್ಕೊಂಡ್ರೆ ಇದು ನಮಗೆ ಪ್ರೈವಸಿ ರೂಮ್ ತರ ಆಗುತ್ತೆ. ಜಿಮ್ ಏರಿಯಾ ತರ ನಾವು ಮಾಡ್ಕೊಬಹುದು, ಇಲ್ಲ ಗಾರ್ಡನ್ ಏರಿಯಾ ತರ ಮಾಡ್ಕೊಬಹುದು, ಇಲ್ಲ ಅಂದ್ರೆ ಸಾಯಂಕಾಲ ಟೈಮಲ್ಲಿ ಒಳ್ಳೆ ಫ್ರೀಯಾಗಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋ ತರ ಕೂಡ ನಾವು ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಪ್ಯಾರಾಪಟ್ವಾಲ್ ಕೂಡ ನಮಗೆ 4 ಅಡಿವರೆಗೂ ಬಂದಿದೆ. ವಿತ್ ಗ್ರಾನೈಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ಏರಿಯಾ. ಇನ್ವರ್ಟರ್ ಅಲ್ಲಿದೆ, ಪಾಯಿಂಟ್ ಇಲ್ಲಿದೆ, ಔಟ್ಲೆಟ್ ಅಲ್ಲಿದೆ, ಎಕ್ಸಿಟ್ ವಾಟರ್. ಆರಾಮ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡ್ಬಿಟ್ರೆ ಈ ಪೋರ್ಷನ್ ಸಪರೇಟ್ ಆಗಿ ಹೋಗ್ಬಿಡುತ್ತೆ. ಈ ಪೋರ್ಷನ್ ಫುಲ್ಲು ನಾವು ಯೂಸ್ ಮಾಡ್ಕೊಬಹುದು. ಬಟ್ಟೆ ಹಾಕೊಳ್ಳೋದಕ್ಕೂ ಇಲ್ಲಿ ಪ್ರಾವಿಷನ್ ಕೂಡ ನಮಗೆ ಮಾಡ್ಕೊಡ್ತಾರೆ. ಇದು ಬಂದ್ಬಿಟ್ಟು ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರ್. ಇನ್ ಮೇಲ್ಗಡೆ ನೋಡಿ ಒಂದು ಟ್ಯಾಂಕ್ ಇದೆ. ಇನ್ ಮೇಲ್ಗಡೆ ಸ್ಕೆಲೆಟ್ ಪ್ರಾವಿಷನ್ ಆ ಥರದ್ದು ಒಂದಿದೆ. ಇನ್ನು ಫಿನಿಶಿಂಗ್ ಆಗಬೇಕು. ಬಟ್ 20 days ಅಲ್ಲಿ ಫಿನಿಶಿಂಗ್ ಆಗೋ ವರ್ಕಲ್ಲಿ ಈ ಪ್ರಾಪರ್ಟಿ ಇದೆ. ಒಂದ್ಸತಿ ಫಿನಿಶಿಂಗ್ ಆಯಿತು ಅಂದರೆ 100% ಹೇಳ್ತೀನಿ ಈ ಬಿಲ್ಡಿಂಗ್ ಇರೋದಿಲ್ಲ. ಲಿಫ್ಟ್ ಇರೋ ಬಿಲ್ಡಿಂಗು ಇಲ್ದಿರೋ ಇರುವಂತಹ ಮನೆಗಳಲ್ಲಿ ಈ ಮನೆನೂ ಒಂದು 100% ಸೂಪರ್ ಮನೆ ಅಂತಾನೆ ಹೇಳ್ತೀನಿ. ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ, ಯಾರು ಮಿಸ್ ಮಾಡ್ಕೋಬೇಡಿ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ, ಇಲ್ಲ ಈ ಪ್ರಾಪರ್ಟಿನ ವಿಸಿಟ್ ಮಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಇದುವರೆಗೂ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಬ್ಯೂಟಿಫುಲ್ ಲಿಫ್ಟ್ ಇರೋ ಮನೆಯ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.